ಅಮ್ಮ ಎಲ್ಲಿದ್ದೀರಿ? ಶಾಂತರು, ಏನು ಇಷ್ಟೊಂದು ಖುಷಿಯಾಗಿದೆಯಾ? ಅನ್ಕೊಂಡ್ ಕೆಲಸ ಆದ್ಮೇಲೆ ಖುಷಿ ಆಗದಿರುತ್ತೆ ಹೇಳಿ. ಅನ್ಕೊಂಡಿದ್ದ ಕೆಲಸ ಆಯ್ತಾ? ಹೌದು. ನಿಜ ಹೇಳ್ತಿದ್ಯಾ ತಾನೆ? ಅಮ್ಮ, ಈ ವಿಚಾರದಲ್ಲಿ ನಾನು ಯಾಕೆ ತಮಾಷೆ ಮಾಡಲಿ? ಕೆಲಸ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಹೊರಟಿದ್ದು ನಾನು ಯಾರಿಗೂ ಅನುಮಾನ ಬರ್ದೇ ರೀತಿ ನೋಡ್ಕೊಂಡಿದ್ದೀನಿ. ನಂಜುಗುಡಿಗೂ ಸಹ ಗುಟ್ಟು ಬಿಟ್ಕೊಟ್ಟಿಲ್ಲ. ಮಗು ಪ್ರಾಣಕ್ಕೇನು ಆಗದೆ ಅದು ಅಂಗವಿಕಲ ಮಾತ್ರ ಆಗಬೇಕು ಹಾಗೆ ನೋಡ್ಕೊಂಡಿದ್ಯಾ ಅಲ್ಲ? ಹೌದಮ್ಮ, ಹಾಗೆ ಮಾಡಿದ್ದೀನಿ. ಎಲ್ಲ ವಿಷಯ ಡಾಕ್ಟರ್ ಹತ್ರ ಮಾತಾಡ್ಕೊಂಡೇ ಕರ್ಕೊಂಡು ಹೋಗಿದ್ದು. ಅವ್ರು ಕೊಟ್ಟ ಔಷಧಿ ಇನ್ನೊಂದು ತಿಂಗಳಾದ್ಮೇಲೆ ಕೆಲಸ ಶುರು ಮಾಡುತ್ತಂತೆ. ಒಟ್ಟಲ್ಲಿ ರಾಧಿಕಾ ಮಗು ಅಂಗವಿಕಲ ಆಗೋದು ಪಕ್ಕ ಆಯ್ತು. ಆ ವಿಷಯ ಇಟ್ಕೊಂಡು ನಾವು ಪಟ್ಟ ನಿಲ್ಲಿಸ್ಬೋದು. ಕಷ್ಟನೇ ಪಡೆದೆ ನಾವು ಅಂದ್ಕೊಂಡಿದ್ದ ಕೆಲಸನ ನಾವು ಮಾಡಿಬಿಟ್ವಿ ಶಾಂತನು. ಈಗ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಮಗು ಕೈಕಾಲು ಸ್ವಾಧೀನ ಕಳ್ಕೊಂಡ್ಮೇಲೆ ಆ ರಾಧಿಕಾ ಮಗುನ ಕರ್ಕೊಂಡು ಖಂಡಿತ ಮನೆ ಬಿಟ್ಟು ಹೋಗ್ತಾಳೆ. ಅಷ್ಟರಲ್ಲಿ ವಿಷುನು ನಮ್ಮ ಹತ್ರ ಇಲ್ಲ ಅನ್ನೋ ವಿಷಯನ ನೀನು ಅವಳಿಗೆ ಹೇಳ್ಬಿಡು. ಬೇಡಮ್ಮ, ನಾವು ಕೊಟ್ಟ ಔಷಧಿಯಿಂದ ಆ ಮಗುಗೆ ತೊಂದರೆ ಆದಮೇಲೆ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲಾಂದರೆ ಸುಮ್ಮನೆ ನಮಗೆ ಸಮಸ್ಯೆ ಆಗುತ್ತೆ. ಸರಿ, ಹಾಗೆ ಮಾಡು. ಮಗು ಕೈಕಾಲು ಸ್ವಾಧೀನ ಕಳ್ಕೊಂಡ್ಮೇಲೆ ವಿಷು ನಮ್ಮ ಹತ್ರ ಇಲ್ಲ ಅನ್ನೋ ವಿಷಯನ ಅವಳಿಗೆ ತಿಳಿಸ್ಬಿಡು. ಎರಡು ದುಃಖನೂ ತಡಿಲಾರ್ದೆ ಅವಳು ಊರೇ ಬಿಟ್ಟು ಹೊಟ್ಟೋಗ್ತಾಳೆ. ಆಮೇಲೆ ಮೈತ್ರಿನ ಇಟ್ಕೊಂಡು ಶೀಲಂನ ಕಟ್ಟಾಕೋಣ. ಆಮೇಲೆ ನಾವು ಧರ್ಮಾಧಿಕಾರಿ ಪಟ್ಟಕ್ಕೆ ಹತ್ರ ಆಗ್ಬೋದು. ಸರಿಮ್ಮ, ಹಾಗೆ ಆಗಲಿ. ಅಮ್ಮ, ಈ ವಿಚಾರನ ಗುರೂಜಿಗೆ ಹೇಳಿದ್ರೆ ಹೇಗೆ? ಏನಂತ? ಮಗು ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನಾವು ಯಾರಿಂದನಾದರೂ ಗುರೂಜಿ ಕಿವಿಗೆ ಮುಟ್ಸೋಣ. ಆಗ ಗುರೂಜಿ ಕೂಡ ಮಗು ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಬೇಡ, ಆ ಕೆಲಸನ ಮಾಡಬೇಡ. ಮಗು ಹುಟ್ಟೋಕೆ ಮುಂಚೆನೆ ಹೆಸರಿಡ್ತೀಯಾ? ನೋಡು, ನಾವು ಬಿತ್ತಿದ ಬೀಜ ಮೊಳಕೆ ಹೊಡಿಲಿ, ಆಮೇಲೆ ಏನು ಬೇಕಾದರೂ ಮಾಡು. ಹುಷಾರಾಗಿರು. ಸರಿಮ್ಮ, ಹಾಗೆ ಆಗಲಿ. ಹಾಗಾದರೆ ಇವತ್ತು ಮನೇಲಿ ಸಿಹಿ ಅಡುಗೆ ಮಾಡಿ. ಧರ್ಮಾಧಿಕಾರಿ ಆಗೋದಕ್ಕಿಂತ ದೊಡ್ಡ ಆಪತ್ತಿನಿಂದ ಇವತ್ತು ಪಾರಾಗಿದ್ದೀನಿ. ಇನ್ನು ಮುಂದೆ ಏನೇ ಸಮಸ್ಯೆ ಬಂದರೂ ಅದರಿಂದ ಹೇಗೆ ಪಾರಾಗೋದು ಅಂತ ಗೊತ್ತಾಗಿದೆ. ಹೋಗಿ ಅಡುಗೆ ಮಾಡಿ. ಸರಿ, ಹಬ್ಬದ ಅಡುಗೆನೇ ಮಾಡ್ತೀನಿ. ನೀವು ಅಡುಗೆ ಮಾಡಿ, ನಾನು ಕನಸು ಕಾಣೋದಕ್ಕೆ ಶುರು ಮಾಡ್ತೀನಿ. ಸರಿ. ಶಾಂತನು ಭಾರದ್ವಾಜ್ ಅಲ್ಲಲ್ಲ, ಶಾಂತನು ದೇಸಾಯಿ. ನಾನು ಧರ್ಮಾಧಿಕಾರಿ ಆಗೋದನ್ನ ಇನ್ಯಾರು ತಡೆಯೋದಕ್ಕೆ ಬರ್ತಾರೆ? ದೇಸಾಯಿಗಳೇ, ಧರ್ಮಾಧಿಕಾರಿ ಪೀಠದ ಹತ್ರ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀನಿ. ಅದು ನಿಮಗೆ ಗೊತ್ತಿಲ್ಲದೆ ಆಶೀರ್ವಾದ ಮಾಡಿ. ನಾನು ಬೇರೆ ಯಾರೂ ಅಲ್ಲ, ಸ್ವಂತ ನಿಮ್ಮ ತಂಗಿ ಮಗ. ರಾಧಿಕಾನ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು. ನಿನ್ನೆ ಮಾತಾಡಿಸ್ಬೇಕು ಅಂತ ಬರ್ತಾ ಇದೆ. ಏನು ವಿಷಯ? ಈ ಶಾಂತನ ಮತ್ತು ಶಾರದತ್ತೆ ವಿಚಾರವಾಗಿ ನಾವು ಎಷ್ಟು ಹುಷಾರಾಗಿದ್ರೂ ಸಾಲದು ಅನ್ನೋದು ಗೊತ್ತಿದೆಯಲ್ವಾ? ಹೌದು, ಏನಾಯ್ತೀಗ? ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ನಾವು ಶಾರದತ್ತೆ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ. ಅವ್ರಿಗೇನು ಬೇಕೋ ಅದನ್ನು ಕೊಟ್ಟು ಈ ಮನೆಯಿಂದ ಮನೆ ವಿಚಾರದಿಂದ ದೂರ ಇರೋದಕ್ಕೆ ಹೇಳ್ಬಿಡ್ತೀನಿ. ಬುದ್ಧಿ ಇದೆಯಾ ನಿನಗೆ? ಏನು ಮಾತಾಡ್ತಾ ಇದೆಯಾ? ಅವ್ರ ಮುಂದೆ ಹೋಗಿ ನಾನು ಸೋತೆ ಅಂತ ಒಪ್ಕೊಳ್ಳೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ನಿನಗೆ?
ನನಗೆ ಬೇರೆ ದಾರಿ ಇಲ್ಲ. ಅವ್ರಿಗೆ ಆಸ್ತಿ ತಾನೇ ಬೇಕು. ಅವ್ರಿಗೆ ಸೇರ್ಬೇಕಾಗಿರೋದನ್ನ ನಾನು ಹೇಗಾದರೂ ಮಾಡಿ ಕೊಡಿಸ್ತೀನಿ. ನನ್ನ ಬದುಕು ನರಕ ಆಗಿದೆ. ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಗೊತ್ತಾ. ಕೃಷ್ಣನ್ಗೇನಾದ್ರೂ ಆಗ್ಬಿಡತ್ತೆ. ಮೈತ್ರಿ ಮನೆ ಮುಂದೆ ಬಂದ್ಬಿಡ್ತಾಳೆ. ದೊಡ್ಡಪ್ಪನಿಗೆಲ್ಲ ವಿಚಾರ ಗೊತ್ತಾಗತ್ತೆ ಅನ್ನೋ ಭಯ ಶುರು ಆಗಿದೆ. ನಾನು ಸೋತ್ಬಿಡ್ತೀನಿ. ಅವರೇ ಗೆದ್ಬಿಡ್ಲಿ. ಅವ್ರಿಗೆ ಏನು ಬೇಕೋ ಅದನ್ನು ಕೊಡೋಣ. ಅದನ್ನು ಮತ್ತೆ ಸಂಪಾದನೆ ಮಾಡಿದ್ರೆ ಆಯಿತು. ಇಲ್ಲ, ನಾನಿದಕ್ಕೊಪ್ಪಲ್ಲ. ಮನೆಯವರೆಲ್ಲ ಒಪ್ಕೊಂಡ್ರು, ನಾನು ಮಾತ್ರ ಒಪ್ಪೋದಿಲ್ಲ. ಆ ಶಾಂತನು ಶಾರದಾ ಮುಂದೆ ನಾನು ಸೋತೆ ಅಂತ ಹೋಗಿ ನಿಲ್ಲೋದು ನನ್ನ ಉಸಿರು ನಿಂತಿನ ಮಾತ್ರ. ನೀವೆಲ್ಲ ಹೇಳಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಶಾಂತನು ಮುಂದೆ ನಾಟಕ ಮಾಡ್ತಿದ್ದೀನಿ ಹೊರತು ಇವತ್ತಿಗೂ ನನಗೆ ಅವನ್ನ ಕೊಂದು ಬಿಡೋಷ್ಟು ಕೋಪ ಇದೆ. ನೋಡು, ನೀನು ಅವ್ರ ಮುಂದೆ ತಲೆ ತಗ್ಸಿ ನಿಲ್ಬಾರ್ದು. ಇದರಿಂದ ನನ್ನ ಮಗಂಗೆ ಧರ್ಮಾಧಿಕಾರಿ ಪಟ್ಟ ಸಿಗದೇ ಇದ್ರೂ ಪರವಾಗಿಲ್ಲ. ನಾನು ಈ ಮನೆಯಿಂದ ಹೋದ್ರೂ ಪರವಾಗಿಲ್ಲ. ನನಗೆ ನನ್ನ ವಿಷಯ ಸಿಗದೆ ಇದ್ರೂ ಚಿಂತೆ ಇಲ್ಲ. ಆದರೆ ನನ್ನ ಅಣ್ಣ ಅವ್ರ ಮುಂದೆ ತಲೆ ತಗ್ಸಿ ನಿಲ್ಲೋದನ್ನ ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ ನನಗೆ. ಕೇವಲ ನೀವೆಲ್ಲ ಹೇಳ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ, ಆ ಮೈತ್ರಿಯಿಂದ ಈ ಮನೆಗೆ ಯಜಮಾನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಯಾವತ್ತೋ ಅಮ್ಮ ಮಗಂಗೆ ಜೈಲಿನ ದಾರಿ ತೋರಿಸ್ತಿದ್ದೆ. ಅಸಹಾಯಕತೆ ನನ್ನ ಏನು ಮಾಡದೇ ಇರೋ ಹಾಗೆ ಮಾಡಿದ್ದೆ. ಇಲ್ಲ ಅಂದಿದ್ರೆ ಆ ಶಾರದಾ ಶಾಂತನು ಜೀವಂತವಾಗೇ ಇರ್ತಿರ್ಲಿಲ್ಲ. ವಿಜಯ ಸತ್ಯಂ ಅಖಿಲ ಸತ್ಯಂ ನಿಖಿಲ ಸತ್ಯಂ ಅಚಲ ನಿತ್ಯಂ